ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಯಾರೆಲ್ಲ ಸ್ಕೂಲಿಗೆ ಹೋಗ್ತಾ ಇದ್ದಾರೋ ಮಕ್ಕಳು ಅಂಥವರಿಗೋಸ್ಕರ ಈ ಒಂದು ಆರ್ಟಿಕಲ್ ಇದೆ. ಈ ಆರ್ಟಿಕಲ್ಲು ಖುಷಿ ಮ್ಯಾಗ್ಝಿನಲ್ಲಿ ಎಕ್ಸಾಮ್ ಟೈಮಲ್ಲಿ ಬಂದಂಥ ಆರ್ಟಿಕಲ್ ಆಗಿರುತ್ತೆ. ಇದು ನನ್ನ 2ನೇ ಆರ್ಟಿಕಲ್ಲು. ಆಪರೇಷನ್ ಅಂಕ ಅಂತ ಇದ್ರೆ ಹೆಸರಿಟ್ಟಿದ್ದು. ಟ್ರಾಫಿಕ್ ಜಂಕ್ಷನ್ನಲ್ಲಿ 3 ಸಿಗ್ನಲ್ ದೀಪಗಳಿರುತ್ತೆ. ಹಸಿರು ಬಣ್ಣದ ದೀಪ ಮೇಲಿರುತ್ತದೋ, ಮಧ್ಯದಲ್ಲಿರುತ್ತದೆಯೋ, ಕೆಳಗಡೆ ಇರುತ್ತದೆಯೋ, ಆ ಕಡೆ ಈ ಕಡೆ ನೋಡದೆ ಅದು ಆನ್ಸರ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ನೀವೇ ಆನ್ಸರ್ ಮಾಡ್ಕೊಳ್ಳಿ. ನೀವು ನಿತ್ಯ 100 ಬಾರಿ ನೋಡಿರ್ತೀರಲ್ವಾ? ಹಾಗೆ ಇನ್ನೊಂದು ಪ್ರಶ್ನೆ, ಈಗ ನೀವು ಹಾಕಿಕೊಂಡಿರುವ ಅಂಗಿ ಅಥವಾ ಶರ್ಟಿಗೆ ಎಷ್ಟು ಗುಂಡಿಗಳಿದ್ದಾವೆ? ಆ ಕಡೆ ಈ ಕಡೆ ನೋಡಬೇಡಿ, ಆನ್ಸರ್ ಮಾಡ್ಕೊಳ್ಳಿ. ಶರ್ಟ್ ಅಲ್ಲದಿದ್ದರೆ ಜಾಕೆಟ್ಗೆ ಎಷ್ಟು ಉಕ್ಸುಗಳಿದ್ದಾವೆ ಅಂತ ಆ ಕಡೆ ಈ ಕಡೆ ನೋಡಿದೆ ನಿಮಗೆ ನಿಮ್ಮ ಮನಸ್ಸಲ್ಲಿ ನೀವೇ ಉತ್ತರ ಕೊಟ್ಕೊಳ್ಳಿ. ಈಗ ಮತ್ತೊಂದು ಪ್ರಶ್ನೆ, ನೀವಿರುವ ಕೊಠಡಿಯಲ್ಲಿ ಗಡಿಯಾರ ಇಲ್ಲವೇ ನಿಮ್ಮ ಕೈಯಲ್ಲಿರುವ ವಾಚು 11ನೇ ಸಂಖ್ಯೆಯನ್ನು ಸ್ಥಾನದಲ್ಲಿ ಯಾವ ಗುರುತಿದೆ? ಅಂದರೆ ರೋಮನ್ ಸಂಖ್ಯೆ ಇದೆಯಾ ಅಥವಾ ನಂಬರ್ ಇದೆಯಾ? ಆ ಕಡೆ ಈ ಕಡೆ ನೋಡದೆ ನಿಮ್ಮ ಮನಸ್ಸಿಗೆ ನೀವೇ ಉತ್ತರ ಕೊಡಿ. ಈ ಮೇಲೆ ಕೇಳಿದಂಥ 3 ಪ್ರಶ್ನೆಗೆ ನಿಮ್ಮ ಉತ್ತರ ತಪ್ಪಾಗಿದ್ದರೆ ನೀವು ಗ್ರೇಟ್ ಅಂತ. ಯಾಕಂದರೆ ಅಥವಾ ಸರಿಯಾಗಿತ್ತು ಅಂದರೆ ನಿಮಗೆ ಬೇರೆ ಕೆಲಸ ಏನೂ ಇಲ್ಲ ಅಂತ ಆಯಿತು, ಅದು ಕನ್ಫರ್ಮ್ ಆಯಿತು. ಅವೆಲ್ಲವನ್ನು ನೋಡಿಕೊಳ್ಳುತ್ತಾ ಸಮಯ ವ್ಯರ್ಥ ಮಾಡ್ತಿದ್ದೀರಾ ಅಂತ ಆಯಿತು ಅಲ್ಲಿಗೆ. ಅಂಥ ವಿಷಯದಲ್ಲಿ ಮರೆವು ಬಂತಂದರೆ ಅದರಲ್ಲಿ ಏನೂ ತಪ್ಪಿಲ್ಲ. ಏಕೆಂದರೆ ಇವೆಲ್ಲ ಅಂಥ ಮುಖ್ಯವಾದುದೇನೂ ಅಲ್ಲ. ಆದರೆ ಕೆಲವರು ಅಂಥ ವಿಷಯಗಳನ್ನು ಮರೆತು ಹೋಗಿದಾಗ ಬಹಳ ಪೇಚಾಡ್ತಾ ಇರ್ತಾರೆ. ಅದರ ಅನುಭವ ಇತರ ಕೆಲಸಗಳ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಅಂಥ ವಿಷಯದಲ್ಲಿ ಮರೆವು ಬಂದರೆ ಅದರಲ್ಲಿ ಏನೂ ತಪ್ಪಿಲ್ಲ ಅಂತ. ಏಕೆಂದರೆ ಅವು ಅಂಥ ಮುಖ್ಯವಾದುದೇನೂ ಅಲ್ಲ. ಆದರೆ ಕೆಲವರು ಅಂಥ ವಿಷಯಗಳನ್ನು ಮರೆತು ಹೋಗದೆ ಬಹಳ ಪೇಚಾಡ್ತಾ ಇರ್ತಾರೆ. ಅದರ ಪ್ರಭಾವ ಇತರ ಕೆಲಸಗಳ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಓದಿನ ಮೇಲೆ ಬೀಳ್ಬೋದು. ಉದಾಹರಣೆಗೆ ಕಣ್ಣಿನ ಕನ್ನಡಕ ತೆಗೆದಾಗ ಅದು ದಿನ ಎಲ್ಲಿಡುತ್ತೀರೋ ಅದೇ ಜಾಗದಲ್ಲಿ ಇಡಬೇಕೇ? ಹಾಗಲ್ಲದೆ ಮತ್ತೊಂದು ಜಾಗದಲ್ಲಿಟ್ಟಾಗ ಅದರ ಅಗತ್ಯ ಬಿದ್ದಾಗ ಎಲ್ಲೆಡೆ ನಾವು ಹುಡುಕ್ತಾನೆ ಇರ್ತೀವಿ. ಅದು ಸಿಗದೇ ಇಲ್ಲ ಅಂದರೆ ಛೇ ಇತ್ತೀಚೆಗೆ ಮರು ಹೆಚ್ಚಾಗಿದೆ ಎಂದು ಗೊಣಗಾಡುತ್ತಿರೋದು ಉಂಟು. ಸಿಡಿಮಿಡಿ ಅನ್ನೋದು ಉಂಟು. ಸಿಟ್ಟು ಮೆದುಳನ್ನು ಸೇರಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಪರೀಕ್ಷೆಗೆ ಹೋಗುವ ವಿದ್ಯಾರ್ಥಿಗಳು ಜ್ಞಾಪಕ ಶಕ್ತಿ ಇಲ್ಲ ಎಂದು ಕೊರಗುತ್ತಾರೆ. ಇದು ತುಂಬ ಡೇಂಜರ್. ಎಲ್ಲರಿಗೂ ವಿಶಿಷ್ಟವಾದ ಜ್ಞಾಪಕ ಶಕ್ತಿ ಇದ್ದೇ ಇರುತ್ತದೆ. ನನ್ನದೊಂದು ಸಲಹೆ, ಚಿಕ್ಕಂದಿನಲ್ಲಿ ನನ್ನ ಮೇಲೆ ನಾನೇ ಪ್ರಯೋಗ ಮಾಡಿಕೊಂಡೆ. ನಮ್ಮ ಹತ್ತಿರ ಇರುವ ಪಾಕೆಟ್ ಮನಿ ಎಲ್ಲವನ್ನ ಒಬ್ಬ ಸ್ನೇಹಿತನಿಗೆ ಕೊಡಿ. ಅದು ನೀವು ಕೂಡಿಟ್ಟ ದುಡ್ಡಾಗಿರಬೇಕು. ಅರ್ಥ ಆಯ್ತಾ? ನೀವೇ ಕೂಡಿಟ್ಟ ದುಡ್ಡಾಗಿರಬೇಕು. ನಿಮಗೆ ತುಂಬ ಅಗತ್ಯ ಇದೆಯೋ ಇಲ್ವೋ ಆದರೂ ಸರಿಯೇ, ಆ ದುಡ್ಡೆಲ್ಲ ಒಬ್ಬ ಸ್ನೇಹಿತನಿಗೆ ಕೊಡಿ. ಪರೀಕ್ಷೆಯ ಮೊದಲ ದಿನ ಕೊಟ್ಟು ಮರೆತು ಬಿಡಿ. ಮರೆಯೋಕ್ಕೆ ಆಗಲಿಲ್ಲ ಅಂದರೆ ಮರೆಯೋದಕ್ಕೋಸ್ಕರ ಪ್ರಯತ್ನ ಆದರೂ ಪಡಿ. ಆ ದುಡ್ಡಿಗೆ ನಿಮಗೆ ಸಂಬಂಧ ಇಲ್ಲವೆಂದುಕೊಳ್ಳಿ. ಅದು ನಿಮ್ಮಿಂದ ಸಾಧ್ಯ ಆಗುತ್ತಾ ಇಲ್ಲ ಅಂತ ನೀವೇ ಒಂದು ಸರಿ ಟೆಸ್ಟ್ ಮಾಡ್ಕೊಳ್ಳಿ. ಆದರೆ ಮರೆಯಲು ಪ್ರಯತ್ನಿಸಿ. ಇನ್ನೂ ಪರೀಕ್ಷೆ ಬರೆಯುವಾಗ ಏನಾದರೂ ಮರೆತೋಗಿದ್ದೇನೆ ಅನ್ನಿಸಿದಾಗ ನಿಮ್ಮ ದುಡ್ಡಿನ ವಿಷಯ ಕೂಡ ಮರೆತು ಹೋಗಿದ್ದೀರಾ ಅಂತ. ಖಂಡಿತವಾಗಿಯೂ ದುಡ್ಡು ಜ್ಞಾಪಕ ಇದ್ದೇ ಇರುತ್ತದೆ. ಆದ್ದರಿಂದ ನಿಮಗೆ ಮರೆಗುಳಿತನ ಇಲ್ಲ ಅಂತ ಆಯಿತು ಅಲ್ಲಿಗೆ. ಅಂದರೆ ಮರೆತೋಗೋ ಒಂದು ಜ್ಞಾಪಕ ಶಕ್ತಿ ಇಲ್ಲ ಅಂತ ನೀವು ಕೊರಗುವಂಥದ್ದು ಏನೂ ಇಲ್ಲ. ನಿಮಗೆಲ್ಲನೂ ನೆನಪಲ್ಲಿಟ್ಕೊಳ್ಳೋವಂಥ ವಿಶಿಷ್ಟವಾದ ಒಂದು ಜ್ಞಾಪಕ ಶಕ್ತಿ ಇದೆ ಅಂತ ಆಯಿತು ಅಲ್ಲಿಗೆ. ಅದೇ ಕ್ಷಣದಲ್ಲಿ ನೀವು ಮರೆತು ಹೋದ ಅಂಶ ಅಥವಾ ಒಂದು ಪಾಯಿಂಟು ಜ್ಞಾಪಕಕ್ಕೆ ಬರುತ್ತದೆ. ಇದೇನೋ ತಮಾಷೆಗೆ ಬರೆಯುವುದಲ್ಲ, ಅಕ್ಷರಾಂಶ ಕೆಲಸ ಮಾಡುತ್ತದೆ. ಹಿಂದೆ ಪ್ರಯತ್ನಿಸಿ ನೋಡಿ. 100% ಇದು ಕರೆಕ್ಟ್ ಆಗಿರುತ್ತೆ. ಯಾರೆಲ್ಲ ಸ್ಟೂಡೆಂಟ್ಸ್ ಇದನ್ನು ನೋಡ್ತಾ ಇದ್ದೀರೋ ಕೇಳ್ತಾ ಇದ್ದೀರೋ
ಮತ್ತೊಮ್ಮೆ ಇದನ್ನು ರಿಪೀಟ್ ಮಾಡ್ಕೊಳ್ಳಿ ಅರ್ಥ ಆಗಲಿಲ್ಲ ಅಂದರೆ. ಇದನ್ನು ನಾನು ಹೇಳಿರೋಂಥ 3 ಪ್ರಶ್ನೆನ ಟ್ರೈ ಮಾಡಿ ಇದ್ರಲ್ಲಿ ಕೆಳಗಡೆ ಕೊಟ್ಟಿರೋಂಥ ಒಂದು ಸಾರಾಂಶ ಏನಿದೆ ಅದನ್ನು ಮತ್ತೊಮ್ಮೆ ಡೀಟೇಲಾಗಿ ಕೇಳಿಸ್ಕೊಳ್ಳಿ. ಇದೆಲ್ಲ ಸರಿ ಇದೆಯಾ ತಪ್ಪಿದೆಯಾ ಅಂತ ಯೋಚನೆ ಮಾಡಿ. ಡೆಫಿನೆಟಾಗಿ ಸರಿಯೇ ಆಗಿರುತ್ತೆ. ನಿಮ್ಮಲ್ಲಿ ವಿಶಿಷ್ಟವಾದ ಒಂದು ಜ್ಞಾಪಕ ಶಕ್ತಿ ಇರುತ್ತೆ. ಆ ಜ್ಞಾಪಕ ಶಕ್ತಿನ ನಿಮಗೆ ಬೇಕಾಗಿರೋ ರೀತಿ ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ.